ಕಾಂಗ್ರೆಸ್ ಒಳಗೆ ಬಂಜಾರ ಸಮಾಜ ಯಾವ ಚೆನ್ನಾಗಿ ನಡೆಸ್ಕೊಂಡಿರ್ತಿದ್ದಾವೆ ಅಷ್ಟಿದ್ರೂ ಡಾಕ್ಟರ್ ಅವ್ರು ಹೋಗಿದ್ದಾರೆ ಅಂತಂದ್ರೆ ನಾವೇ ಶಾಣೆ ಅಂತೀವಿ ಡಾಕ್ಟರ್ ಅವರು. ಯಾಕಂತಂದ್ರೆ ಏನು ಡಾಕ್ಟರ್ ಸಾಹೇಬ್ರು ಏನು 18 ವರ್ಷ MLA ಇರ್ತಿದ್ದವು, ಅದರ ಟಿಕೆಟ್ ಕೇಳಿದವು. ಹೌದು, ನಾವು ನಂಬ್ತೀವಿ, ನಾವು ಅವ್ರಿಗೆ ಶಿಕ್ಷಕರು ತಗೊಳ್ಳಿ ಅಂತ ಬಂದವರು ನಾವು ಒಂದು ಅದರ ಪಾರ್ಟಿ ಮೀಟಿಂಗ್ ಒಳಗೆ ಎಲ್ಲಿಯೂ ಸಹ ನಮ್ಮ SC ಸಮಾಜದ ರಾಜ್ಯಾಧ್ಯಕ್ಷರೇ ಅಲ್ಲ, ಪಕ್ಷದ ಮೀಟಿಂಗ್ಗಳು ಕೇಳೋ ನಾನೇ ಹೋಗ್ತೀನಿ, ನಾವು ಮಾತಾಡಬೇಕಾಗ್ತದೆ. ಯಾಕಂತಂದ್ರೆ ನಾವು ಹೊರಗೆ ಆಟ ಮಾಡಬೇಕು, ಪಕ್ಷದ ಮೀಟಿಂಗ್ಗಳು ಕೇಳೋರು ನಾನು ಒಮ್ಮೆ ಸಿಗಲಿಲ್ಲ ಅಂತಂದ್ರೆ ಪಕ್ಷ ಬಂದವ್ರಿಗೆ ನೋಡಿ ಏನು ಹಣ ನೋಡಿ ಗುಣ ನೋಡಿ ಏನೋ ಆಮಿಷ ನೋಡಿ ಪಕ್ಷದ ಟಿಕೆಟ್ ಕೊಡಬೇಕಂತಂದ್ರೆ ಇವರು ದುಡಿಮೆ ಬಟ್ ನಮ್ಮ ಕೊಡುಗೆ ಪಕ್ಷಕ್ಕೆ ಏನೈತಿ, ಎಷ್ಟು ದಿವಸದಿಂದ ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಇದ್ದೀವು ಅಂತಂದು ತಿಳ್ಕೊಂಡು ಟಿಕೆಟ್ ಕೇಳಿದ್ರು. ಅದಕ್ಕೆ ನಾವು ಪಟ್ಟಣ ಶೆಟ್ಟಿ ಸಾಹೇಬರು ಬಂದ್ಬಿಟ್ಟು ಕೇಳಿದ್ವಿ. ಅವ್ರು ಏನು ಹೇಳ್ತಾರೆ, ಇವ್ರಿಗೆ ನಾವು ಕೇಳಿದ್ವಿ, ನಮ್ಮ ಸಾಹೇಬ್ರು ಏನು ಹೇಳ್ತಾರೆ ಅಂತಂದ್ರೆ ದುಡಿಬೇಕು, ದುಡಿದವ್ರಿಗೆ ಟಿಕೆಟ್ ಸಿಗ್ತದೆ, ಸಡನ್ಲಿ ಬಂದು ಕೂಡಲೇ ಕ್ಯಾಂಡಿಡೇಟ್ ಸಿಗ್ತದೆ. ಆದರೆ ಅವ್ರ ಬಗ್ಗೆ ಅವರು ಇದ್ದದ್ದು ಹೇಳಿದ್ದಾರೆ. ಆದರೆ ಅವರು ಕಾಂಗ್ರೆಸ್ನವ್ರು ಹೋಗಿದ್ದಾರೆ. ಬಂಜಾರ ಸಮಾಜಕ್ಕೆ 30 ವರ್ಷಗಳಿಂದ ಎಷ್ಟು ಅನ್ಯಾಯವಾಗಿದೆ ಎಂಬುದು ಸಮಾಜದವರ ಗಮನಕ್ಕೆ ಅನ್ಯಾಯ ಅವರು ಸಮಾಜ ಗಮನಕ್ಕೆ ತರಬೇಕಂತಂದ್ರೆ ಕಳೆದ 28 ವರ್ಷಗಳಿಂದ ಬಂಜಾರ ಸಮಾಜಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೇ MLA ಟಿಕೆಟ್ ಕೊಟ್ಟಿಲ್ಲ. ಹೋದ ಕೂಡಲೇ ಡಾಕ್ಟರ್ ಸಾಹೇಬ್ರಿಗೆ ಹಾಕಿದ್ದಾರೆ ಟಿಕೆಟ್, ಮುಂದೆ ಬರುವಂಥ ದಿನದಲ್ಲಿ ಆದರೂ. ಎರಡನೇದು ಪ್ರಕಾಶ್ ರಾಠೋಡ್ ಸಾಹೇಬರು MLC ಅದಾರ, ಅವ್ರು ಹಿರಿಯ ನಾಯಕರಾದಾರ, ಅವ್ರಿಗೆ ಮಿನಿಸ್ಟರ್ ಯಾಕೆ ಕೊಟ್ಟಿಲ್ಲ ಕಾಂಗ್ರೆಸ್ನವರು ಅಂದರೆ ಅವ್ರು ಭಾಳ ಶಾಣೆ ಅದಾರ, ಅದಕ್ಕೆ ಬೇರೆ ಐತಿ. ಅವರು ಒಬ್ಬ ಒಳ್ಳೆ ಎಜುಕೇಟೆಡ್ ಪರ್ಸನ್ ಅದಾರ. ಅದಕ್ಕೆ ಕಾಂಗ್ರೆಸ್ನೊಳಗೆ ಅವ್ರಿಗೆ ಮಿನಿಸ್ಟರ್ ಕೊಡ್ಬೇಕು. ಈಗ MLA ಒಬ್ಬರೇ ಅದಾರೆ, ಅವ್ರಿಗೆ ಕೊಡಲಿಲ್ಲ ಅಂತ ಬಿಡೋದಕ್ಕೆ ಪ್ರಕಾಶ್ ಅಣ್ಣ ಅವ್ರಿಗೆ ಕೊಡಬೇಕಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಶಾಣೆ ಅದಾರ. ಅವರು ಶಾಣೆ ಮಂದಿ ಡಿಮಾಂಡಿನಲ್ಲಿ ನೀವು ಇಲ್ಲೇ ಉಳ್ಕೊಂಡಿದ್ರೆ ನಿಮ್ಗೆ ಮರ್ಯಾದೆ ಭಾಳಷ್ಟು ಪಕ್ಷದೊಳಗೆ ಗೌರವ ಸಿಗ್ತಿತ್ತು. 4 ಸಲ MP ಟಿಕೆಟ್ ಕೊಟ್ಟಿದ್ದಾರೆ. 4 ಸಲ ಕೊಟ್ಟರೂ ಸಲ 4 ಸಲ ನಮ್ಮ ಸಮಾಜಕ್ಕೆ MP ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದಾರೆ ಕಾಂಗ್ರೆಸ್ದವ್ರಿಗೆ. ಅಂತಂದ್ರೆ ನಿಮಗೇನು MP ಟಿಕೆಟ್ ಕೊಡ್ತಾರೆ ಮುಂದಿನ ಮಾತುಗಳಿಗೆ ನಾನು ಡಾಕ್ಟರ್ ಸಾಹೇಬ್ರಿಗೆ ಕ್ವಶನ್ ಹಾಕ್ತೀನಿ. ಈಗಿನ ತನಕ ಬಂಜಾರ 68 ನಿಗಮ ಮಂಡಳಿಗಳು ಅಧ್ಯಕ್ಷ ಅಷ್ಟು ಮಾಡಿದ್ದಾರೆ ಅವರು. ಆದರೆ ಬಂಜಾರ ನಿಗಮ ಮಂಡಳಿದು ಅಧ್ಯಕ್ಷನೇ ಮಾಡಿಲ್ಲ. ಬಂಜಾರ ನಿಗಮ ಮಂಡಳಿದು ನಿಮಗೆ ಅಧ್ಯಕ್ಷ ಕೊಟ್ಟಿದ್ರೆ ನಾವು ಭಾಳಷ್ಟು ಖುಷಿ ಪಡ್ಕೊತೀವಿ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ದೊಳಗೆ ಹೋಗಿ ನೀವೇನಾದರೂ ಸಿಗ್ತದಂತ ಹೋಗಿದ್ರೆ ದಯಮಾಡಿ ತಾವು ಬಂಜಾರ ನಿಗಮ ಮಂಡಳಿದು ಅಧ್ಯಕ್ಷ ನಿಮಗೆ ಕೊಟ್ಟಿದ್ರೆ ನಾವು ಸ್ವಾಗತ ಬಯಸ್ತೇವೆ. ನಮ್ಮ ಸಮಾಜ ಭಾಳಷ್ಟು ಎಜುಕೇಟೆಡ್ ಸಮಾಜ ಐತಿ. ನಮ್ಮ ಸಮಾಜದೊಳಗೆ ನಾನು 9 ಮಂಡಲ, ನಮ್ಮ ಪಕ್ಷದ 9 ಮಂಡಲದ 9 ಮಂಡಲಕ್ಕೆ ನಾವು ತಿರುಗಾಡಿದ್ದು. 9 ಮಂಡಲದೊಳಗೆ ಏನೋ ಕಡಿಮೆ ಅಂತಂದರೆ 60% ನಮ್ಮ ಸಮಾಜ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಜಿಗ್ನೇಶ್ ಸಾಹೇಬರಿಗಾಗಿ, ನಮ್ಮ ಪಕ್ಷ ರಾಷ್ಟ್ರೀಯ ನಮ್ಮ ರಾಷ್ಟ್ರ ಕಂಡಂಥ ಶ್ರೀಮಂತ ನಾಯಕ, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನಮ್ಮ ಪಕ್ಷದ ಜೊತೆಗೆ ನಮ್ಮ ಹಿಂದುತ್ವ ಪರವಾಗಿ ನಮ್ಮ ಸಮಾಜ ಏನು ವಿಚಾರ ಇಟ್ಕೊಂಡು ಹೊಂಟಿದೆ ನಮ್ಮ ಬಂಜಾರ ಸಮಾಜ, ಇವಾಗ ಹಿಂದುತ್ವ ಸಮಾಜ. ದಯವಿಟ್ಟು ಬಂಜಾರ ಸಮಾಜನ ಯಾರು ಅನ್ನತೆ ಬಯಸಬೇಡ. ಯಾಕಂತಂದ್ರೆ ಕೆಲವೊಬ್ಬರು ಲೀಡರ್ಗಳಿದ್ದಾರೆ, 4 ಹುಡುಗರನ್ನು ಕರ್ಕೊಂಡು ಒಂದು ಸಂಘಟನೆ ಮಾಡಿ ಇಡೀ ಸಮಾಜ ನಮ್ಮ ಹಿಂದಿದೆ ಅಂತ ಹೇಳಿಬಿಟ್ಟು ಗೊಬ್ಬೆ ಹೊಡ್ಕೊಂಡು ಅಡ್ಡಾಡಿದ್ರೆ ಅದು ಸಮಾಜ ಹಿಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಸಮಾಜ ಅನ್ನೋದು ಒಂದು ನಮ್ಮದೊಂದು ಸಿಸ್ಟಮ್ ಇರುತ್ತೆ, ತಾಂಡ ಅಂತ ಇರುತ್ತೆ. ತಾಂಡದಲ್ಲಿ ನಾಯಕ ಕಾರ್ಬಾರಿ ಡಾವ್ ಅಂತ ಇರುತ್ತೆ. ನಾವು ಬದ್ಧತೆಯಿಂದ ನಾವು ತಾಂಡಗಳು ಇರುತ್ತೆ.
ಅದರಲ್ಲಿ ನಾವು ಲೀಡರ್ಗಿ ಮಾಡಿಕೊಂಡು ನಾವು ಅಡ್ಡಾಡಿ ನಮ್ಮ ಸಮಾಜನೇ ಪೂರ್ತಿ ನಮ್ಮ ಹಿಂದಿದೆ ಅಂತ ಹೇಳೋದೊಂದು ತಪ್ಪು. ಅದನ್ನು ನೀವು ಹೇಳಕ್ಕೆ ಹೋಗಬೇಡ್ರಿ. ನಾವು ಹೇಳಕ್ಕೆ ಹೋಗಲ್ಲ, ನೀವು ಹೇಳಕ್ಕೆ ಹೋಗಬೇಡ್ರಿ. ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ನೀವು ಹೋಗಬಾರ್ದಾಗಿತ್ತು. 20-30 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿದು ರಾಷ್ಟ್ರೀಯ ಸ್ವಯಂ ಸೇವಕ ಆಗಿ ಸಡನ್ಲಿ ನೀವು ಕಾಂಗ್ರೆಸ್ಗೆ ನಿರ್ಧಾರ ತೊಗೊಂಡಿದ್ದು ಭಾಳ ತಪ್ಪು. ಡಾಕ್ಟರ್ ಬಾಬುರಾಜೇಂದ್ರ ನಾಯಕ್ ಅವರಿಗೆ ಹೋಗಬಾರ್ದಾಗಿತ್ತು, ತಪ್ಪು. ಆದರೂ ಕೂಡ ಏನು ಕಾಲು ಬಿಚ್ಚಿಲ್ಲ. ನೀವು ಹೋಗಿದ್ರೂ ಕೂಡ ಅದೇ ರೀತಿ ವಾಪಸ್ಸು ಬರ್ಬೋದು, ಬನ್ನಿ. ಯಾಕಂತಂದ್ರೆ ಒಂದು ವಿಷಯ ಹೇಳೋಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅದನ್ನು ನಾನು ಹೇಳ್ತೀನಿ. ಸೂಕ್ಷ್ಮೆಗೆ ಹೇಳ್ತೀನಿ, ಟೈಮ್ ಇಲ್ಲ. ಇನ್ನೊಮ್ಮೆ ನಾವು ಪ್ರೆಸ್ ಮೀಟ್ ಮಾಡೋಣ. ಇನ್ನೊಮ್ಮೆ ಹೇಳ್ತೀನಿ, ಸುಮಾರು 40-50 ವರ್ಷ ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಮಾಡಿದೆ, ಅಧಿಕಾರಕ್ಕೆ ಬಂದಿದೆ. ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷದವರಿಗೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಡಾಕ್ಟರ್ ಬಾಬುರಾಜೇಂದ್ರ ನಾಯಕ್ ಅವರಿಗೂ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ, ನೀವು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರಂತ ನೀವು ಅಲ್ಲಿ ಆ ಪಕ್ಷಕ್ಕೆ ಹೋಗಿಲ್ಲ. 3 ಬಾರಿ ನಮ್ಮ ಪ್ರಕಾಶ್ ರಾಠೋಡ್ ಅವರಿಗೆ ಟಿಕೆಟ್ ಕೊಟ್ಬಿಟ್ಟು ಕಾಂಗ್ರೆಸ್ ಪಕ್ಷದವರೇ ನಮಗೆ ಕೆಡವಿದ್ರು, ನಮ್ಮ ಮಾಡಲಿಲ್ಲ ಸಮಾಜಕ್ಕೆ. ಆವಾಗ ನಿಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಿ ಹೋಗಿತ್ತಪ್ಪ? ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ನಮಗೆ ತಾಂಡಾ ನಿಗಮ ಅಂತ ಮಾಡಿಕೊಟ್ರು. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ತಾಂಡಾ ನಿಗಮ ಅಂತ ಮಾಡಿಕೊಟ್ರು. ಆವಾಗ 70 ಕೋಟಿ ರೂಪಾಯಿ ಅನುದಾನನೂ ಕೊಟ್ಟರು. ನಮ್ಮ ಕ್ಷೇತ್ರ ಸುರಗೊಂಡಕೊಪ್ಪ ಅಂತ ಇದೆ, ಅದರಲ್ಲಿ 70 ಕೋಟಿ ರೂಪಾಯಿದ ಅನುದಾನ ಕೊಟ್ಟು ಅದನ್ನು ಎಷ್ಟು ಚೆಂದಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನೀವು ಕಾಂಗ್ರೆಸ್ನವ್ರು ಏನು ಮಾಡಿದ್ದೀರಪ್ಪ? ಉತ್ತರ ಕೊಡಿ ನನಗೆ. ಕಾಂಗ್ರೆಸ್ನವರಿಗೆ ನೇರನೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮಗೆ ಉತ್ತರ ಕೊಡಿ. ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜದವ್ರಿಗೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂದ್ರೆ ಮುಗ್ದಿರ್ತಾರೆ ತಾಂಡಗಳಲ್ಲಿ, ಭಾಳ ಮುಗ್ದರು. ಇವು 4 ಜನ ಲೀಡ್ರುಗಳು ಹೋಗ್ಬಿಟ್ಟು ಏನೇನೋ ತಲೆ ತುಂಬಿ ಏನೋ ಮಾಡ್ತಾ ಇದ್ದಾರೆ. ನೀವು ಅದನ್ನು ಕಿವಿಗೆ ಕೊಡಬೇಡ್ರಿ. ಯಾಕಂತಂದ್ರೆ ನಮಗೆ ಮೊದಲು ದೇಶ, ನಮಗೆ ದೇಶ ಮೊದಲು ಬೇಕು. ಯಾಕಂದ್ರೆ ದೇಶ ಸುರಕ್ಷಿತ ಇದ್ದರೆ ನಾವೆಲ್ಲ ಸುರಕ್ಷಿತ ಇರೋಕ್ಕೆ ಸಾಧ್ಯ. ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ನೋಡಿ ನಮ್ಮ ದೇಶ ಬದ್ಧತೆ ಆಗಿ ಇರಬೇಕು, ನಮ್ಮ ದೇಶ ಉನ್ನತ ಮೆಟ್ಟಿಗೆ ಬೆಳಿಬೇಕು, ನಮ್ಮ ದೇಶಕ್ಕೆ ನಾವು ಮುಂದೆ ಒಯ್ಯಬೇಕು ಅಂತ ಹೇಳಿಬಿಟ್ಟು ನಮ್ಮ ಇಡೀ ನಮ್ಮ ಬಂಜಾರ ಸಮಾಜಕ್ಕೆ ನಾನು ಕಳ್ಕಳಿ ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಯಾರು ಏನು ಹೇಳಿದ್ರು ಕೂಡ, ಯಾರೇನು ಕೊಟ್ಟರು ಕೂಡ ಅದನ್ನು ನೀವು ತಲೆಗೆ ಹಾಕೋಬೇಡ್ರಿ. ನೀವು ಒಂದೇ ಏನು ಮಾಡಿರಿ, ನಮ್ಮ ದೇಶದ ಸಂಬಂಧ, ನಮ್ಮ ಅಭಿವೃದ್ಧಿ ಸಂಬಂಧ, ನಾವು ಬೆಳೆಯೋ ಸಂಬಂಧಗೋಸ್ಕರ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನೀವು ವೋಟ್ ಮಾಡಿ. ನಾವು 80-90% ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ